ಗರತಿ ಹೆಣ್ಣು ನಿನ್ನ ಬಳಿ ಕೇಳುವುದೊಂದೆಮ್ಮ. ಇಷ್ಟು ವರ್ಷದಿಂದ ನೊಂದು ಬೆಂದು ಬರಳಿ ಬೆಂದಿರುವ ಈ ತೂಪಿದ ಸಂಸಾರ ಇಂದು ನಂದ ಗೋಗುಲದಂತೆ ತೂಪಿ ತುಳುಕುತ್ತಿರುವ ಕಾರಣ ನೀನೇ ತಾನೆ. ನಿನ್ನ ಕೃಪೆ ನಾನು ಹೇಗೆ ನಿನ್ನ ಋಣವನ್ನು ತೀರಿಸಬೇಕೆಂದು ನನಗಂತೂ ಅರ್ಥವಾಗುತ್ತಿಲ್ಲ ತಾಯಿ. ಆದರೆ ನನ್ನ ಮನಸ್ಸಲ್ಲಿ ಎಡಬಿಡದೆ ಕಾಣುತ್ತಿರುವ ನೋವು ಒಂದೇ ತಾಯಿ. ಮದುವೆಯಾಗಿ 2 ವರ್ಷವಾದರೂ ನನಗಿನ್ನು ಸಂತಾನ ಭಾಗ್ಯವಾಗಲಿಲ್ಲ ತಾಯಿ. ದುರ್ಗಮಾತೆ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ನನ್ನ ಗರ್ಭದಲ್ಲಿ ಒಂದು ಗಂಡು ಪುತ್ರನ ಸಂತಾನವನ್ನು ಕೊಟ್ಟು ಈ ತುಂಬಿದ ಮನೆಯಲ್ಲಿ ತೊಟ್ಟಲು ತೂಗುವಂತೆ ಆಶೀರ್ವದಿಸಿ ತಾಯಿ, ಆಶೀರ್ವದಿಸಿ. ಈ ನಿನ್ನ ಭಕ್ತಿಯ ಮೇಲೆ ಸದಾಕಾಲ ನಿನ್ನ ಕರುಣೆ ಹೀಗಿರಲಮ್ಮ. ಯಾಕಮ್ಮ ಮಕ್ಕಳಿಲ್ಲ ಅಂತ ಬರಬೇಡಿ. ಮದುವೆಯಾಗಿ 2 ವರ್ಷ ಮುಗಿದ ಕ್ಷಣ ಮಕ್ಕಳೇ ಆಗುವುದಿಲ್ಲವೇನು? ನೀನು ಆ ದೇವರಲ್ಲಿ ಸೆರೆಗೊಟ್ಟಿ ಬೇರುತ್ತಿರುವಾಗಲೇ ನಿನಗೆ ಹೊರ ಕಾಣಿಸಿದ್ದಾರೆ ಆ ಗುರುಮೂರ್ತಿ. ಪರಿಶೀಲಮ್ಮ, ಏನಪ್ಪ ನಿನ್ನ ಮಾತಿನ ಅರ್ಥ? ಅತ್ತಿಗೆಮ್ಮ, ಮದುವೆಯಾಗಿ ಬಂದ 2 ವರ್ಷದಲ್ಲಿ ನಾನು ಯಾವತ್ತೂ ನಾನು ಅತ್ತಿಗೆ ರೂಪದಲ್ಲಿ ನೋಡಿಲ್ಲ. ಅತ್ತಿಗೆ ಅಂದರೆ ಎತ್ತಮ್ಮನಂತೆ ಎಂಬ ನಾನುಡಿಯಂತೆ ನಾನು ನಿನ್ನನ್ನು ನನ್ನ ಎತ್ತ ತಾಯಿ ಅಂತ ತಿಳಿಸಿದ್ದೇನೆ. ನಾನು ನಿಮಗೆ ಮಗನಲ್ಲವೇ? ಹೌದಮ್ಮ. ನಿಮ್ಮ ಎದೆ ಎತ್ತರಕ್ಕೆ ಬೆಳೆದಿರುವ ಮಗ ನಿಮ್ಮ ಪಕ್ಕದಲ್ಲೇ ಇರುವಾಗ ಮತ್ತೇಕಮ್ಮ ಮಕ್ಕಳಾಗಲಿಲ್ಲ ಎಂದು ಕೊರಗುವೆ? ಪರಿಶೀಲಮ್ಮ, ಮನೆಯಲ್ಲಿ ನಾನು ನೀನು ತಾಯಿ ಮಗ, ಆದರೆ ಈ ಸಮಾಜದ ಎದುರಿಗೆ ನಾನು ನೀನು ಅತ್ತಿಗೆ ಮೈದುನಪ್ಪ. ಈ ಸಮಾಜದ ಎದುರಿಗೆ ಎಂದಿಗೂ ನಾನು ನೀನು ತಾಯಿ ಮಗ ಆಗಲು ಸಾಧ್ಯವಿಲ್ಲಪ್ಪ. ನನಗೆ ಮಕ್ಕಳಾಗಿಲ್ಲ ಕಾರಣಕ್ಕೆ ಈ ಸಮಾಜದ ಜನ ಏನು ಮಾತನಾಡುತ್ತಿದ್ದಾರೆ ಗೊತ್ತಿಲ್ಲಪ್ಪ ನಿನಗೆ? ಏನೆಂದು ತಿಳಿಯುತ್ತಾರಮ್ಮ? ಮಕ್ಕಳಿಲ್ಲದ ಬಂಜೆ ಎಂದು ಕೂಗಿ ಕೂಗಿ ಈ ಸಮಾಜದ ಜನ ಆಡಿಕೊಂಡು ನಗುತ್ತಿದ್ದಾರಪ್ಪ, ನಗುತ್ತಿದ್ದಾರೆ. ಅಮ್ಮ, ಈ ಜಗದ ಜನತೆಯ ಬಗ್ಗೆ ನೀನೇಕೆ ತಲೆ ಕೆಡಿಸಿಕೊಳ್ಳುವೆ ತಾಯಿ? ಈ ಸಮಾಜದ ಜನತೆ ಯಾರನ್ನೂ ಬಿಡುವುದಿಲ್ಲ, ಯಾವ ವಿಚಾರವನ್ನು ಸಹಿಸುವುದಿಲ್ಲ. ಅಂದ ಮೇಲೆ ನೀನೇಕಮ್ಮ ಮಾಡುವೆ ಈ ಒಣ ಚಿಂತೆಯನ್ನು? ಹೌದು, ನೀನು ಹೇಳ್ತಿರುವುದು ನಿಜಪ್ಪ. ಈ ಚಿಂತೆ ನನ್ನಲ್ಲಿ ದೂರ ಆಗಬೇಕು ಅಂದ್ರೆ ನನ್ನ ಗರ್ಭದಲ್ಲಿ ಒಂದು ಪುತ್ರ ಸಂತಾನ ಆಗಬೇಕು. ನಿನ್ನ ಮನೆಗೆ ಸೊಸೆಯಾಗಿ ಕಾಲಿಡುವಾಗ ನಾನು ಸಾವಿರಾರು ಕನಸುಗಳನ್ನು ಹೊತ್ತು ತಂದಿದ್ದೆ. ಅದರಲ್ಲಿ ಈ ಸಂತಾನ ಭಾಗ್ಯವು ಒಂದು. ನನಗೆ ಎಂದೇ ಮಕ್ಕಳಾಗದೆ ಇದೇ ರೀತಿ ಬಂಜಾಗಿ ಉಳಿದು ಬಿಡುತ್ತೇನೆ ಎಂಬ ಕೊರಗು ನಿನ್ನ ಅಣ್ಣನಲ್ಲಿ ಶೋಕದ ರೀತಿ ಚಿಂತೆ ಮನೆ ಮಾಡಿದೆಯಪ್ಪ, ಮನೆ ಮಾಡಿದೆ. ಹೋಗಲಿ ಬಿಡಮ್ಮ, ಬೇಡುವ ಧರ್ಮ ನಮ್ಮದು, ಕೊಡುವ ಕರ್ತವ್ಯ ಅವನದು. ಎಲ್ಲದು ಒಳ್ಳೆಯದೇ ಆಗುತ್ತದೆ, ಚಿಂತೆ ಮಾಡಬೇಡ. ಅತ್ತಿಗೆಮ್ಮ, ಅಣ್ಣ ಇನ್ನು ಬಂದಿಲ್ಲವೇ? ಹೌದು, ಇಷ್ಟು ಹೊತ್ತಾದರೂ ಏಕೂ ಬಂದಿಲ್ಲ. ನನ್ನ ಪೂಜೆಗೆ ಸಹ ಮುಗಿದಿದೆ, ಅಡುಗೆನ ರೆಡಿ ಇದೆ. ನಾನು ಅಣ್ಣ ಬರುವಷ್ಟರಲ್ಲಿ ನೀರು ತಗೊಂಡು ಬರುತ್ತೇನೆ. ನೀವು ಇಬ್ಬರು ಜೊತೆಯಲ್ಲಿ ಕೂಡಿ ಊಟ ಮಾಡುವಿರಂತೆ. ಅಮ್ಮ ಬೇಡಮ್ಮ, ನಾನು ನೀರು ತರುತ್ತೇನೆ. ನೀವು ಅಣ್ಣ ಬರಬಹುದೇನೋ, ಸ್ವಲ್ಪ ನೋಡಿಕೊಳ್ಳಿ. ಈಗ ಬಂದ್ರ ಸ್ವಾಮಿ? ಹೌದು ಸುಶೀಲಾ, ನಾನು ಆಗಲೇ ಬಂದೆ. ಆದರೆ ನಿಮ್ಮ ತಾಯಿ ಮಗನ ಮಮಕಾರದ ನುಡಿ ಕೇಳುತ್ತಾ ಹಾಗೇ ಬಾಗಿಲಲ್ಲಿ ನಿಂತು ಬಿಟ್ಟೆ. ಹೌದು ಸ್ವಾಮಿ, ನನ್ನ ಗರ್ಭದಲ್ಲಿ ಹುಟ್ಟಿದ ಮಗನಿಗಿಂತಲೂ ಹೆಚ್ಚಾಗಿ ಪರಶುರಾಮ ನನಗೆ ಪ್ರೀತಿ ತೋರಿಸುತ್ತಾನೆ. ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಎಂಬ ಹೊಟ್ಟೆ ಕಿಚ್ಚು ನನ್ನನ್ನು ಕಾಡುತ್ತಿದೆ ಸ್ವಾಮಿ, ಕಾಡುತ್ತಿದೆ. ಸುಶೀಲಾ, ಆ ದೇವರು ನಮಗೆ ಅವನಷ್ಟೇ ವಿನಯವಂತ ಸದ್ಗುಣವಂತ ಪುತ್ರನನ್ನೇ ದಯಪಾಲಿಸುತ್ತಾನೆ. ಬಿಡು ಸುಶೀಲಾ. ಹೌದು, ಎಲ್ಲ ಭಗವಂತನ ಇಚ್ಛೆ. ನೀನು ಕೈಕಪ್ಪು ತಗೊಂಡು ಬನ್ನಿ, ನಾನೇನು ಅಡುಗೆಗೆ ರೆಡಿ ಮಾಡ್ತೇನೆ. ಹೇ ನಿಲ್ಲು ನನ್ನ ಪ್ರೇಮದ ರಗಿಣಿಯೇ. ತುಂಬಿದ ಮನೆಯಲ್ಲಿ ಸದಾ ಕಾಲ ಗಿಜಿ ಬಿಡುತ್ತದೆ. ಆದರೆ ಯಾರಿಲ್ಲದ ಈ ಸಮಯದಲ್ಲಿ ಮುದ್ದಾದ ಮಡದಿಯ ಮುಖ ಕಂಡು ಉರುಪಿನಿಂದ ಮನಸ್ಸಿನ ಸೆಲೆಗಳಂತೆ ಸಂತೋಷಗೊಳ್ಳುವಾಗ ನೀ ಹಾಗೆ ಒಳಗೆ ಹೋದರೆ ಹೇಗೆ? ಶುರುವಾಯ್ತ ನಿಮ್ಮ ಈ ತುಂಟತನ? ಹೌದು ನನ್ನ ತುಟ್ಟಿ, ಸುಮ್ಮನೆ ಹತ್ತಿರ ಬಾರೆ. ಈ ನನ್ನ ಹೃದಯದ ತೊಟ್ಟಿಲಲ್ಲಿ ತೂಗುವೆ ನಿನ್ನನ್ನು. ಬಾನು ನಡೆಸಿ ಯಾರಿಲ್ಲ ಈ ಸಮಯದಲ್ಲಿ ಸತಿಪತಿಗಳಿಬ್ಬರು ಮನ್ಮತರಾಗೋಣ.
ಪರಿಶ್ರಮ ನೀರ್ ಹೊತ್ಕೊಂಡು ಬಂದಾಯ್ತು. ಇಲ್ಲೇನು ಬರ್ರಿ, ಪರಶುರಾಮ, ನಾನು ಕೋರ್ಟಿನ ಕೆಲಸದ ಕಡೆ ಹೋಗಿ 3 ದಿನಗಳಾದವು. ಹೊಲದ ಕಡೆ ಏನು ತೊಂದರೆ ಆಗಿಲ್ಲ ತಾನೆ? ಇಲ್ಲಣ್ಣ, ಏನು ತೊಂದರೆ ಇಲ್ಲಣ್ಣ. ತೋಟದ ಕೆಲಸವೆಲ್ಲ ಸುಸೂತ್ರವಾಗಿ ನಡೆಯುತ್ತಿದೆ. ಇನ್ನೇನು ಮುಂದಿನ ವಾರದಲ್ಲಿ ಕಬ್ಬು ಸಹ ಕಟಾವು ಮಾಡಿಸಬೇಕಾಗಿದೆ, ಶೇಂಗಾ ಸಹ ಕೀಳಿಸಬೇಕಾಗಿದೆ. ಅಣ್ಣ, ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಬಂದಿವೆ. ಅಣ್ಣ, ಅದರಲ್ಲಿ ನೀನು ಹೋದ ಕೆಲಸ ಏನಾಯ್ತಣ್ಣ? ಪರಶುರಾಮ, ನಿನಗೆ ಗೊತ್ತಿಲ್ಲದಿರುವುದು ಏನಿದೆ? ಕೋರ್ಟು ಕಚೇರಿ ಕೆಲಸಗಳು ನಾವು ಅಂದುಕೊಂಡಂತೆ ಆಗುವುದಿಲ್ಲ. ಇಂದಲ್ಲ ನಾಳೆ ಆದರೂ ಸತ್ಯಕ್ಕೆ ಜಯ ಸಿಗುತ್ತೆ ಎನ್ನುವ ನಂಬಿಕೆ ನನಗಿದೆಯಪ್ಪ. ಅಲ್ಲಣ್ಣ, ತಾತ ಮುತ್ತಾತನ ಕಾಲದಿಂದಲೂ ಸಾಲ ಬಂತು. ಪರಶುರಾಮ, ಇದು ಸರ್ಕಾರಕ್ಕೆ ನಮಗೆ ನಡೆಯುತ್ತಿರುವ ಯುದ್ಧವಾದರೂ ಇದರ ಸೂತ್ರಧಾರ ಆ ರಾಜವರ್ಧನ. ಆ ಕಟಿಮ ಈ ತರದ ನಾಟಕ ಶುರು ಹಚ್ಚಿಕೊಂಡಿದ್ದಾನೆಂದರೆ ಏನೋ ಮಸಲತ್ತು ನಡೆಯುತ್ತಿದೆ. ಅದೇನೆಂದು ತಿಳಿದರೆ ಅದಕ್ಕೆ ಪರಿಹಾರವು ನಾವು ಕಂಡುಕೊಳ್ಳಬಹುದು. ಇದರಲ್ಲಿ ಯಾವ ಮಸಲತ್ತು ಇಲ್ಲಣ್ಣ. ನಮ್ಮ ತೋಟದ ಪಕ್ಕದಲ್ಲಿ 1000 ಎಕರೆ ಸರ್ಕಾರದಾಗಿದೆ. ಆ ಸರ್ಕಾರದ ಜಮೀನಿಗೂ ಆ ರಾಜವರ್ಧನ ಜಮೀನಿಗೂ ನಡುವೆ ನಮ್ಮ 16 ಎಕರೆ ಹೊಲವಿದೆ. ನಮ್ಮ ಅದರಿಂದ ಎತ್ತಂಗಡಿ ಮಾಡಿಸಿ ದಿನಗಳು ಉರುಳಿದಂತೆ ಆ ಸರ್ಕಾರದ ಜಮೀನಿಗೆ ಬೇರಿಸಿಕೊಂಡು 106 ಎಕರೆ ವಾರಸ್ದಾರನಾಗುವ ಮುಂದಾಲೋಚನೆಯಿಂದ ಈ ಕೆಲಸ ಮಾಡುತ್ತಿದ್ದಾನೆ ಅಷ್ಟೇ ಅಣ್ಣ. ಕರೆಕ್ಟ್ ಪರಶುರಾಮ. ಈಗ 2 ವರ್ಷದ ಕೆಳಗೆ ಅರ್ಜುನನ ಪೊಲೀಸ್ ಟ್ರೈನಿಂಗ್ ಸಮಯದಲ್ಲಿ 2 ಲಕ್ಷ ಹಣ ಸಾಲವಾಗಿ ಕೇಳಲು ಹೋದಾಗ ಆ ಜಮೀನನ್ನು ಕೊಂಡುಕೊಳ್ಳುವ ಉದ್ದೇಶದಿಂದ ಮಾತನಾಡಿದ. ಜೊತೆಗೆ ಅದನ್ನು ಬಿಟ್ಟುಕೊಟ್ಟರೆ ಆ ಊರ ಮುಂದಿರುವ ಜಮೀನನ್ನು ಬಿಟ್ಟು ಕೊಡುತ್ತೇನೆ ಎಂದು ಹೇಳಿದ. ಆದರೆ ಪೂರ್ವಜರ ಆಸ್ತಿ ನಾನು ಬಿಟ್ಟು ಕೊಡಲಾರೆ ಎಂದು ಹೇಳಿದೆ. ಈಗ ನಿನ್ನ ಮಾತಿನಂತೆ ಸರ್ಕಾರದ ಜಮೀನನ್ನು ಕಬಳಿಸಲು ಅಲ್ಲಿಂದ ನಮ್ಮನ್ನು ಒಕ್ಕಲೆಬ್ಬಿಸುವ ತಂತ್ರ ಹೂಡಿದ್ದಾನೆಂದು. ಅಲ್ಲ, ಈ ಕೆಲಸವನ್ನು ನನ್ನ ತಮ್ಮ ಅರ್ಜುನಿಗೆ ಹೇಳಿ ಮಾಡಿಸಬಹುದಿತ್ತಲ್ಲ? ಬೇಡ ಸುಶೀಲಾ. ಅರ್ಜುನ ನನ್ನ ಅಕ್ಕನ ಮಗನಾದರೂ ಕರ್ತವ್ಯದಲ್ಲಿ ಅವನೊಬ್ಬ ನಿಷ್ಠಾವಂತ. ನಾನು ಸಾಕಿ ಬೆಳೆಸಿರಬಹುದು. ಆದರೆ ಈ ವಿಚಾರದಲ್ಲಿ ಅವನನ್ನು ಮಧ್ಯಸ್ಥಿಕೆ ತಂದು ಬಗೆಹರಿಸಿಕೊಂಡರೆ ಅವನ ಕರ್ತವ್ಯವನ್ನು ನಾವು ದುರುಪಯೋಗ ಮಾಡಿಕೊಂಡಂತ. ಮಾವ, ಅಕ್ಕ, ಚೆನ್ನಾಗಿದ್ದೀರಾ? ಏನು ಪರಶುರಾಮ್, ಕ್ಷೇಮವೇ? ನಾವು ಚೆನ್ನಾಗಿದ್ದೀವಪ್ಪ. ನೀನ್ ಹೇಗಿದೀಯಾ? ಹೇಗೆ ನಡೀತಿದೆ ನಿನ್ನ ಕೆಲಸ? ಮಾವ, ಎತ್ತವರಿಲ್ಲದೆ ಹೋದರೂ ಬೀದಿ ಪಾಲಾಗದೆ ಬೆಳೆದಿದ್ದು
ಸತ್ಯವೇ ಉಸಿರೆಂದು ನ್ಯಾಯವೇ ಬದುಕೆಂದು ಬಾಳುತ್ತಿರುವ ಈ ಆದರ್ಶ ರೈತನ ನೆರಳಿನಲ್ಲಿ ಅಲ್ಲವೇ ಹಾಗೆ ಎತ್ತ ತಾಯಿಯಂತೆ ಕೈತುತ್ತು ಉಳಿಸಿ ಧರ್ಮವೇ ಉಸಿರೆಂದು ಆಶೀರ್ವಾದ ಮಾಡಿ ಒಡ ಹುಟ್ಟಿದವರಿಗಿಂತ ಮಿಗಿಲಾದ ಸ್ನೇಹ ಗಳಿಸಿಕೊಟ್ಟಂತ ಈ ಧರ್ಮದ ಮನೆತನದಲ್ಲಿ ಬೆಳೆದ ನನ್ನ ಕರ್ತವ್ಯಕ್ಕೆ ಯಾವತ್ತೂ ಚ್ಯುತಿ ಬಾರದಂತೆ ವಜ್ರ ಕವಚದಂತ ನಿಮ್ಮ ಆಶೀರ್ವಾದ ಇರುವಾಗ ನನ್ನ ಕೆಲಸಕ್ಕೆ ಏನು ತೊಂದರೆ ಇಲ್ಲ ಮಾವ. ಅದೆಲ್ಲ ನಿನ್ನ ದೊಡ್ಡ ಗುಣ. ಮತ್ತೆ ಮೊನ್ನೆ ಫೋನ್ ಮಾಡಿದಾಗ ಟ್ರಾನ್ಸ್ಫರ್ ಆಗುವ ಸಂಭವ ಇದೆ ಅಂತ ಹೇಳಿದ್ದಲ್ಲ, ಮತ್ತೆ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ? ಮಾವ, ಬರೀ ಹೋಟೆಲ್ ಊಟ ತಿಂದು ಹೊಟ್ಟೆ ಕೆಡಿಸಿಕೊಳ್ಳುವುದು ಬೇಡ, ದುಷ್ಟರ ಸಂಘದಲ್ಲಿ ನೆಮ್ಮದಿ ಕಳೆದುಕೊಳ್ಳುವುದು ಬೇಡ. ಈ ಧರ್ಮವಂತನ ನೆರಳಿನಲ್ಲಿ ಈ ಧರ್ಮ ದೇವತೆಯ ಕೈ ತುತ್ತು ತಿನ್ನಲೆಂದು ಇದೇ ಊರಿಗೆ ವರ್ಗಾವಣೆ ಮಾಡಿ ಕಳಿಸಿದ್ದಾರೆ ಮಾವ. ಕಂಗ್ರ್ಯಾಚುಲೇಷನ್ ಸಜ್ಜನ, ಅಂತೂ ಕೂಡಿ ಬೆಳೆದವರ ಜೊತೆಯಲ್ಲಿ ನಿನಗೆ ಡ್ಯೂಟಿ ಮಾಡುವ ಅವಕಾಶ ಸಿಕ್ಕಿತಲ್ಲ, ಸಂತೋಷ, ತುಂಬಾ ಸಂತೋಷ. ಎಲ್ಲ ನಮ್ಮ ಮಾವನ ಆಶೀರ್ವಾದದ ಫಲ. ಆಶೀರ್ವಾದ ಮಾಡಿ ಮಾವ. ಆ ದೇವರು ಒಳ್ಳೆಯವರಿಗೆಂದಿಗೂ ಒಳ್ಳೆಯದನ್ನೇ ಮಾಡುತ್ತಾನೆ. ಆದರೆ ಒಂದು ಮಾತು ನೆನಪಿರಲಿ, ಎಂತಹ ವಿಷಮಯ ಸ್ಥಿತಿ ಇರಲಿ, ಅದಂತ ಬಂಧುವೇ ಆಗಿರಲಿ, ನ್ಯಾಯದ ಮಾವ, ನಿಮ್ಮ ಹೇಳಿಕೆಯಂತೆ ಕರ್ತವ್ಯ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇನೆ ಮಾವ. ಆಸ್ತಿಯ ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ ಅಂತ ತಿಳಿಯಿತು, ಅದರ ಬಗ್ಗೆ ನೀವು ನನಗೆ ಏನು ಹೇಳಲೇ ಇಲ್ಲ. ಹೌದು ಅರ್ಜುನ, ಇಲ್ಲಿಯವರೆಗೆ ತಾತ ಮುತ್ತಾತನ ಕಾಲದಿಂದಲೂ ಸಾಗುವಳಿ ಮಾಡಿಕೊಂಡು ಬಂದ ನಮ್ಮ ಜಮೀನು ಆ ಸರ್ಕಾರದ ಗೋಮೂಲ ಇವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿರುವ ದಾಖಲೆಗಳು ಸುಳ್ಳು ಪತ್ರಗಳು ಅಂತ ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜುನ. ಮಾವ, ಸತ್ಯಕ್ಕೆಂದು ಸಾವಿಲ್ಲ, ಆದರೆ ತಲಾಂತರಗಳಿಂದ ಇಲ್ಲದ ಕಾದಾಟ ಈಗೇಕ ಹುಟ್ಟಿಕೊಂಡಿತು ನನಗೆ ಅರ್ಥವಾಗುತ್ತಿಲ್ಲ. ಇದೆಲ್ಲದರ ಹಿಂದೆ ಈ ಊರಿಗೆ ಮಿಕ್ಕಿದ ಗೂಳಿ ಅಂತ ಬೆರೆಯುತ್ತಿರುವ ರಾಜವರ್ಧನ ಕೈವಾಡವಿದೆ ಅರ್ಜುನ. ಯಾರ ಕೈವಾಡವಿದ್ದರೂ ನಮ್ಮ ಧರ್ಮವಂತನಿಗೆ ಗೆಲುವು ಬಿಡು ಪರಶುರಾಮ. ಆಗ್ಲಿ, ಎಲ್ಲರೂ ಊಟ ಮಾಡಿ ಬಹಳ ತಿಂಗಳೇ ಆಯ್ತು. ಬನ್ನಿ, ಎಲ್ಲರೂ ಒಟ್ಟಾಗಿ ಕೂಡಿ ಊಟ ಮಾಡೋಣ. ಕೇವಲ ಆಸ್ತಿ ವಿಚಾರವಾಗಿ ಅಷ್ಟೊಂದು ತಲೆಕೆಡಿಸಿಕೊಂಡಿದ್ದಾನೆ ಆ ರಾಜವರ್ಧನ ಅಂದರೆ ಇದರ ಹಿಂದೆ ಯಾವುದೋ ದೊಡ್ಡ ಹಿನ್ನೆಲೆ ಇರಬೇಕನ್ನಿಸುತ್ತದೆ. ಏನಿರಬಹುದು ನಿಮಗೆ ಗೊತ್ತಿದ್ದರೆ ಹೇಳಿ ಮಾವ. ಅರ್ಜುನ, ಈ ವಿಚಾರವಾಗಿ ಇತ್ತೀಚೆಗೆ ಸುಮಾರು ದಿನಗಳಿಂದ ನನ್ನ ಮನದಲ್ಲೊಂದು ಸಮಸ್ಯೆ ಕಾಡುತ್ತಿದೆ. ಅದನ್ನು ಹೇಗೆ ಹೇಳಿಕೊಳ್ಳಬೇಕೆಂದು ನನಗೆ ಅರ್ಥವಾಗದಂತಾಗಿದೆ. ಅದೇನೇ ಇರಲಿ, ನನ್ನ ಹತ್ತಿರ ನಿರ್ಭಯವಾಗಿ ಹೇಳಿ ಮಾವ. ಧರ್ಮದ ದಾರಿಯಲ್ಲಿ ಕಾನೂನಿನ ಪರಿಪಾಲನೆ ಮಾಡಲು ನಿಂತಿರುವ ಈ ಅಳಿಯನ ಹತ್ತಿರ ಹೇಳಿಕೊಳ್ಳಲು ಸಂಕೋಚ ಬೇಡ, ಹೇಳಿ ಮಾವ. ಅರ್ಜುನ, ಇತ್ತೀಚೆಗೆ ರಾತ್ರಿ ಮಲಗುವಾಗ ನನ್ನ ಕನಸಿನಲ್ಲಿ ನಮ್ಮ ಹೊಲದ ಮಧ್ಯೆ ಇರುವ ಆ ಬನ್ನಿ ಮರದ ಹತ್ತಿ ಕನಕಗಳ ನಿಧಿ ಕಾಣಿಸುತ್ತಿದೆ. ಮಾತಾಯಿಯ ಬಂದು ನಿನ್ನ ಆಸ್ತಿಯನ್ನು ನೀನು ದಕ್ಕಿಸಿಕೋ, ನಿರ್ಮಲವಾದ ಮನಸ್ಸಿನಿಂದ ಸತತವಾಗಿ ನನ್ನ ಸೇವೆ ಮಾಡು. ನ್ಯಾಯ, ನೀತಿ, ಧರ್ಮದಿಂದ ನನ್ನ ಸೇವೆ ಮಾಡು. ನಿನ್ನ ಜೀವನವೇ ಬಂಗಾರವಾಗುತ್ತದೆ. ಶೇಖರಿಸಿಟ್ಟ ನಿಧಿ, ಈ ನಿಧಿಯ ವಿಚಾರ ಆ ರಾಜವರ್ಧನಿಗೆ ತಿಳಿದಿದೆ. ಅದಕ್ಕೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಸಿದ್ದಾನೆ ಅರ್ಜುನ. ಅರ್ಥವಾಯ್ತು ಮಾವ. ಆ ದುರುಳರ ದುಷ್ಕೃತ್ಯದ ಸಂಚು ನಿನ್ನ ಆಸ್ತಿ ಲಪಟಾಯಿಸಿ ಭೂತಾಯಿಯ ಒಡಲನ್ನು ಬಗೆದು ನೀರನ್ನು ಪಡೆಯುವ ಸಲುವಾಗಿ ಸಾಗಿದೆ ಅವರ ದರ್ಪ. ಅಂದಾಗೆ ತೋರಿಸಿಕೊಡುವೆ ತಾಕತ್ತಿನ ದರ್ಪ. ಧೈರ್ಯವಾಗಿ ಮಾವ, ಇದಕ್ಕೆಲ್ಲ ಪರಿಹಾರ ನಾನು ಹುಡುಕುತ್ತೇನೆ. ಅಣ್ಣ, ಆ ದುಷ್ಟ ರಾಜವರ್ಧನ ಮೈನಿಂಗ್ ವಿಚಾರದಲ್ಲಿ ಸರ್ಕಾರಕ್ಕೆ ವಂಚಿಸಿ ಈ ಪವಿತ್ರವಾದ ಮಣ್ಣನ್ನು ಅನ್ಯ ರಾಷ್ಟ್ರಗಳಿಗೆ ಲೂಟಿ ಹೊಡೆದಿತ್ತು ಸಾಕಾಗಿಲ್ಲವೆಂದು ಈಗ ನಮ್ಮ ಆಸ್ತಿಯ ಮೇಲೆ ಕಣ್ಣಾಕಿದ್ದಾನೆಂದರೆ ಅವನನ್ನು ಸುಮ್ಮನೆ ಬಿಡುವ ಮಾತಿಲ್ಲಣ್ಣ. ಆ ದುಷ್ಟ ರಾಜವರ್ಧನ ಆ ಬನ್ನಿ ಮಹಾಕಾಳಿಯ ವಶದಲ್ಲಿರುವ ನಿಧಿಗೆ ಕಣ್ಣಾಕಿದ್ದಾನೆಂದರೆ ಒಂದೇ ಅವನ ಮರಣದ ಮಹಾನವಮಿ ನಡೆಯುತ್ತದೆ ಅಣ್ಣ. ಅವನ ಮರಣದ ಮಹಾನವಮಿ ನಡೆದೇ ಹೋಗುತ್ತದೆ. ನಿಮ್ಮಿಬ್ಬರ ದೇಹ ಮಣ್ಣಾಗಲೇ ವೈರಿಗೆ ಬೆನ್ನು ಕೊಟ್ಟು ಆ ನಿಧಿ ದುಷ್ಟರ ಕೈವಶವಾಗದಿದ್ದರೆ ಅಷ್ಟೇ ಸಾಕು ಮಾವ. ಸುತ್ತ ತಳ್ಳಿಗೆ ಮಾದರಿಯಾದ ಈ ಮಾನವಾಂತರ ಮನೆತನದಲ್ಲಿ ಸತ್ಯ, ನ್ಯಾಯ
ದರ್ಪದಲ್ಲಿ ಮೆರೆತಿರುವ ಆ ದುಷ್ಟ ಶಕ್ತಿಗಳನ್ನು ಸುಟ್ಟು ಹಾಕಿ ಅವರ ವಿರುದ್ಧ ಸಿಂಹದಂತೆ ಗರ್ಜಿಸಿ ನ್ಯಾಯ ತೆಗೆದುಕೊಂಡು ಬಂದ ಮುಂದೆ ಇರ್ತಾನೆ ಈ ನಿನ್ನ ಸಹೋದರ ಅರ್ಜುನ. ಬಾ ಹೋಗೋಣ. ಸ್ವಾಮಿ, ನೋಡಿದಿರಾ ನಮ್ಮ ಮನೆಯ ಸಿಂಹದ ಮರಿಗಳ ಆರ್ಭಟವನ್ನು? ನೀವು ನಿಮ್ಮ ಮನಸ್ಸಲ್ಲಿರುವ ಚಿಂತೆಯನ್ನು ದೂರ ಮಾಡಿ ಬನ್ನಿ. ನಾನಿನ್ನು ಹೊರಕ್ಕೆ ಹೋಗಬೇಕು. ಹೊರಡೋಣವೇ? ಹೊರಡುವುದಕ್ಕೆ ಏಕೆ ಅವಸರ ಮಾಡುತ್ತೀಯ ನನ್ನ ಅಂದದ ಅರಗಿಳಿ? ಈ ಸಿಂಹದ ಮರಿಗಳ ಆರ್ಭಟ ಕಂಡ ಮೇಲೆ ಮನಸ್ಸು ಸಂತೋಷವಾಗಿ ಗಾಳಿಯಲ್ಲಿ ಆನಂದವಾಗಿ ತೇಲಾಡುವಂತಾಗಿದೆ. ಅದಕ್ಕೆ ಈ ನಿನ್ನ ಗಂಡನಿಗೊಂದು ಇಂಪಾದ ಗೀತೆಯನ್ನು ಹಾಡಬಾರದೆ ನಿನ್ನ ಕೋಗಿಲೆ ಗಂಡದಿಂದ? ಸ್ವಾಮಿ, ನನ್ನ ಗಾನ ನಿಮಗೆ ಅಷ್ಟೊಂದು ಇಷ್ಟವೇ? ಹೌದು ಸುಶೀಲಾ, ಈ ನಿನ್ನ ಹಾಡಿಗೆ, ಈ ಸ್ವರ ತಾಳಕ್ಕೆ ಆ ಕೋಗಿಲೆಗಳೇ ಮೌನವಾಗುತ್ತವೆ. ಹಾಡಬಾರದೆ ನನ್ನ ಗಾನ ಕೋಗಿಲೆ? ಹೌದಾ? ಬನ್ನಿ, ಒಂದು ಸಿಹಿ ಮುತ್ತನ್ನು ನೀಡುವೆ.